Hi, hello. Hi, hello. Hello, welcome back to our channel, Trio Samiti Log. Who is new candidate here? ಮತ್ತೆ ಮಗಳು ಸಮೃದ್ಧಿ. Hi Samruddhi. Hi. ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳು. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Hi Sonu, what's the plan? ಹಾಯ್ ಏನಿಲ್ಲ Hi. ಶುಕ್ರ ಗೌರಿ ಮತ್ತು ವರದಾಶಂಕರ ಪೂಜೆ ಐತಿ ಸೊ ಅದರ ಪ್ರಿಪ್ರೇಷನ್. So welcome back to our channel. ನಾವು ಊರಿಂದ ಬರುಗಳೇ ಆಲ್ಮೋಸ್ಟ್ ಎಲ್ಲನೂ ಡೆಕೋರೇಷನ್ ಮಾಡಿದ್ರೆ ಬ್ಯಾಕಿಂದ ಏನೈತಲ್ಲ ಮಾಮ. ಸೊ ನೆಕ್ಸ್ಟ್ ಏನೈತಲ್ಲ ಅದನ್ನೆಲ್ಲ ನಾವು ಮಾಡಿ. ಸೊ ಮೊದಲಿಗೆ ದೇವ್ರು ಕೂತ್ಕೋಬೇಕಂತೇಳಿ ಪೀಠ ಇಟ್ವಿ. ಪೀಠ ಇಟ್ಟಾದ್ಮೇಲೆ ಅದ್ರ ಮೇಲೆ ಅಕ್ಕಿ ಕಾಳಿಂದ ಸಸ್ತಿಗೆ ಬರೆದ್ವಿ. ಸಸ್ತಿಗೆ ಬರೆದಾದ್ಮೇಲೆ ತಪ್ಪೇಲಿ ಇಟ್ಟು ಮತ್ತೆ ಅದು ತಪ್ಪೇಲಿ ತುಂಬ ಅಕ್ಕಿಯನ್ನು ತುಂಬಿ ಅದ್ರ ಮೇಲೆ ನಾವು ದೇವರನ್ನ ನೆನೆಸ್ಕೊಂಡು ಓಂ ಅಥವಾ ಶ್ರೀ ಅಂತ ಬರೆದು ಏನು ಕೊಡೋಣ ದೇವರಿಗೆ ಇಡ್ಬೇಕು ಅಂದ್ಕೊಂಡಿದ್ವಲ್ಲ ಆ ಕೊಡೋಣ ಇಟ್ವಿ. ಆಮೇಲೆ ಸಾರಿ ಉಡಿಸ್ಬೇಕಂತ ಹೇಳಿ ಅದರದ್ದು ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸೊ ಅದನ್ನೆಲ್ಲ ನಾಟ್ ನೀಟೆಲ್ಲ ಹಾಕಿ ಸೀರೆ ಉಡ್ಸಾಕ ಕನ್ಫ್ಯೂಸ್ ಸಾರಿ ಉಡ್ಸ್ಕೊಳಕ್ಕೆ ಹೋದ್ವಿ. ಅದು ಯಾವ ಥರ ಹಾಕ್ಬೇಕಂತ ಗೊತ್ತಾಗಲಿಲ್ಲ. ಕನ್ಫ್ಯೂಸ್ ಆಗ್ತಿತ್ತು. ಅದನ್ನಿಷ್ಟು ಹೇಗೋ ಮಾಡಿ ಉಡಿಸಿದ ನಂತರ ಅದಕ್ಕೆಲ್ಲ ಆರ್ನಮೆಂಟ್ಸ್ ಎಲ್ಲ ಹಾಕಿ ಆ ದೇವ್ರ ಮೂರ್ತಿನ ಹೇಗೆ ಕಾಣಿಸುತ್ತೆ ಅಂತ ಒಂದು ಸ್ವಲ್ಪ ಇಟ್ಟು ನೋಡಿದ್ವಿ. ಸೊ ಈ ಥರ ರೆಡಿ ಮಾಡ್ತಿದ್ವಿ. ಇವಳು ಇಲ್ಲಿ ಕುತ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡೋಂಥ ಡೈರೆಕ್ಷನ್ ಕೊಡ್ತಿದ್ಲು. ಸೊ ಫೈನಲಿ ಈ ಥರ ಪೂರ ಡೆಕೋರೇಷನ್ ಮಾಡಿ ಎಲ್ಲ ದೇವಿ ಎಲ್ಲ ಕುಂದಿಸಿದ್ವಿ. ಶುಕ್ರ ಗೌರಿ ಜೊತೆಗೆ ವರದಾ ಸತ್ಯಶಂಕರ ಪೂಜೆ ಮಾಡೋದರಿಂದ ಅದರದ್ದು ಏನೇನೈತಲ್ಲ ವರ್ಕ್ ಅದನ್ನೆಲ್ಲ ಸ್ವಾಮಿಗಳನ್ನೇ ಬಂದು ರೆಡಿ ಮಾಡಿ ಫುಲ್ ಅವರು ಹೆಲ್ಪ್ ಮಾಡಿ ಈ ಥರ ರೆಡಿ ಮಾಡಿದ್ವಿ. ಭೂಮಿಕಾ ನೀನು ಶಿ ಆಲ್ವೇಸ್ ರೆಡಿ ರೀ. ಓನ್ಲಿ 5 minutes. ಗೈಸ್ ನಾನು ಈಗ ಬಂದೆ. ಲೆಟ್ ಮಿ ರೆಡಿ. ಬೆಳಗ್ಗೆ ಬೇಗನೆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಸದಾಶಿವಾಯ ತೇ ನಮಃ ಹರ ತೇ ಮಹಾದೇವ ಶಂಕರಾದಿ ಶಂಭೋ ಇತಿ ನಮಃ ಓಂ ನಮೋ ಈಶಾನಾಯ ನಮಃ ಓಂ ನಮೋ ಈಶಾನ್ಯಲಿಂಗಾಯ ನಮಃ ಸ್ಥಾಪಿತಂ ಪಾಣಿಮಂತ್ರೇಣ ಪವಿತ್ರೇಣ ಶುದ್ಧೋದಕಂ ಸ್ನಾಪಯಾಮಿ ಅಪವಿತ್ರೋ ಪವಿತ್ರಂ ಜ್ಞಾನ ಮಹಾದೇವ ದೇಶಿವಸ್ತಮಾವಳಿ ಸಮಾಪ್ತಿಯೋ ಶ್ರೀ ಸತ್ಯವರ್ಧ ಶಂಕರ ಸ್ವಾಮಿ ಪಾದಾರ್ಪಣಮಸ್ತು. ಅಶ್ವತ್ಥ ಪುರಾಣಿಕರಂತ ಶೌನಕಾದಿ ಮಹರ್ಷಿಗಳು ಕೇಳ್ತಾರಂತ ಪುರಾಣ ಪುಣ್ಯ ಕಾಲ ಚರಿತ್ರೆ ಕಾಲದೊಳಗೆ ಯಾರಾದ್ರೂ ಕೂಡ ಭಕ್ತರು ಅಂದ್ರೆ ಇರ್ತಕ್ಕಂತಹ ಮಾನವರು ಕಷ್ಟ ಕಾರ್ಪಣ್ಯಗಳ ತೊಲಗಿದಾಗ ಯಾವ್ದಾದ್ರು ಒಂದು ವ್ರತಕತೆ ಉಪದೇಶದಿಂದಾಗಿ ಅವ್ರನ್ನ ಜೀವನ ಮುಕ್ತಿಯಿಂದ ವಿಮುಕ್ತಿಯನ್ನು ಮಾಡಿ ಅವರಿಂದ ಪುಣ್ಯವನ್ನು ಪ್ರದಾಯ ಮಾಡೋದಾದ್ರೆ ಯಾವ್ದಾದ್ರು ಒಂದು ವ್ರತಕತೆ ಇದ್ರೆ ಹೇಳ್ರಿ, ಬೋಧನೆಯನ್ನ ಮಾಡ್ರಿ ಅಂತ ಹೇಳ್ತಾರಂತೆ. ಅದಕ್ಕೆ ಯಾವ ವ್ರತಕತೆಯನ್ನು ಬೋಧನೆ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಹೇಳ್ತಾರಂತೆ. ಶ್ರೀಮನ್ ನಾರಾಯಣರು ಮತ್ತೆ ಗಣಪತಿ ಷಣ್ಮುಖ ದೇವರು ಶೌನಕಾದಿ ಮಹಾಮಂತ್ರಿಗಳು ಎಲ್ಲರ ಜೊತೆಗಿದ್ದಾಗ ಕೇಳ್ತಾರಂತೆ ಏನಂತ ಒಂದು ಕಥೆನ ಯಾವ್ದಾದ್ರು ಪುರಾಣ ಪುಣ್ಯ ಕಥೆಗಳಿಂದ ಭಕ್ತರ ಕಷ್ಟಗಳು ನಿವಾರಣೆ ಆಗ್ತಾರಂತ ಇದ್ರೆ ವ್ರತಕತೆಯನ್ನು ಹೇಳ್ತಾರಂತೆ. ಅವಾಗ ಗಣೇಶ ಸ್ವಾಮಿ ಮತ್ತೆ ಷಣ್ಮುಖ ಸ್ವಾಮಿ ಕೇಳಿದಾಗ ನಾರದ ಮಹಾಮಂತ್ರಿಗಳು ಹೇಳ್ತಾರಂತ ಹಿಂದೆ ಒಂದಾನೊಂದು ಕಾಲದಾಗ ಜಗತ್ತೆಲ್ಲ ಪ್ರಳಯವಾಗಿತ್ತು, ಎಲ್ಲ ಸುತ್ತ ಕಡೆ ನೀರಿನಿಂದ ತುಂಬಿತ್ತು. ಆ ನೀರಿನಿಂದ ತುಂಬಿದ ಆ ನೀರಿನ ಮೇಲೆ ಆದಿಶೇಷ ಒಬ್ಬನೇ ಇದ್ದ. ಆದಿಶೇಷನ ಮೇಲೆ ಶ್ರೀಮನ್ ನಾರಾಯಣ ಸ್ವಾಮಿ ವಿರಾಜಮಾನವಾಗಿ ಶ್ರೀರಂಗನಾಥರ ಸ್ವಾಮಿಯಾಗಿ ಯೋಗಚಿತ್ತವಾಗಿ ಶಿವಾಯ ಉಚ್ಚಾರ ಮಾಡ್ತಕ್ಕಂಥ ಆ ಓಂ ನಮಃ ಶಿವಾಯ ಉಚ್ಚಾರ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಪರಮೇಶ್ವರ ಪ್ರತ್ಯಕ್ಷ ಆಗಿಲ್ಲ. ಅದ್ರ ಆದ್ಮೇಲೆ ಗಣಪತಿಯನ್ನ ಆಹ್ವಾನ ಮಾಡ್ತಾರೆ. ಗಣಪತಿಯನ್ನು ಆಹ್ವಾನ ಮಾಡಿ ಗಣಪತಿಯನ್ನು ಕೇಳ್ತಾರೆ. ಗಣಪತಿ ಹೇಳ್ತಾರಂತ ಅವಾಗ ಆಹ್ವಾನ ಅಂತ ಮಹಾಗಣಪತಿ ಷಣ್ಮುಖದೇವ ಮತ್ತೆ ನಾರದರು ಮೂವರು ಬಂದು ಹೇಳ್ತಾರಂತ ನಿನ್ನ ಕಾರ್ಯ ಸಫಲವಾಗಬೇಕು ಅಂತ ಹೇಳಿದ್ರೆ ಸೃಷ್ಟಿಯ ಸ್ಥಿತಿಗೆ ನೀನು ಕಾರಣ ಆಗ್ತಂದ್ರೆ ನೀ ಸೃಷ್ಟಿಯನ್ನ ಮಾಡ್ಬೇಕು ಅನ್ನೋದಕ್ಕೆ ಕಾರಣ ಆಗಿತ್ತು ಬ್ರಹ್ಮದೇವ ನೀನು ಶ್ರೀ ವರದಾಶಂಕರ ಸ್ವಾಮಿಯ ವ್ರತಕತೆಯನ್ನ ಮಾಡು. ಅವಾಗ ನಿನಗೆ ಇದರಿಂದೆಲ್ಲ ಮುಕ್ತಿ ಸಿಗ್ತದೆ. ಮಧುಕೈಟ ಪರಮ ರಾಕ್ಷಸರ ಸಂಹಾರ ಆಗ್ತದೆ.
ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.